ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ವಿಡಿಯೋನ ಕೊನೆಯವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಒಂದು ಲೈನ್ ಸ್ಕಿಪ್ ಆಯಿತು ಅಂತ ಹೇಳಿದ್ರು ನೀವೇನು ವಿಡಿಯೋ ಕಂಪ್ಲೀಟ್ ನೋಡಿರ್ತೀರಾ ಅದು ನಿಮಗೆ ಯೂಸ್ಫುಲ್ ಅನಿಸೋದಿಲ್ಲ. ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ, ನಾವು ಮನಿ ಪ್ಲ್ಯಾಂಟ್ನ ಯಾವ ದಿಕ್ಕಲ್ಲಿ ಇಟ್ಟು ಬೆಳೆಸಿದ್ರೆ ಶುಭ ಅನ್ನೋದ್ರ ಬಗ್ಗೆ. ಬಟ್ ನಾವು ಗಿಡನ ಬೆಳೆಸ್ತಿರ್ತೀವಿ, ಅದು ಸರಿಯಾದ ದಿಕ್ಕಲ್ಲಿ ಇಟ್ಟು ನಾವು ಬೆಳೆಸ್ತಿರಲ್ಲ. ಮನಿ ಪ್ಲ್ಯಾಂಟು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಮನಿ ಪ್ಲ್ಯಾಂಟ್ ಇಟ್ಟು ಬೆಳೆಸೋದ್ರಿಂದ ತುಂಬಾ ಒಳ್ಳೆಯದು. ಇದು ಏನಂತ ಹೇಳಿದ್ರೆ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ ಮನಿ ಪ್ಲ್ಯಾಂಟು. ಅದಾದಮೇಲೆ ಹಸಿರು ಸಮೃದ್ಧಿ ಸಂಕೇತ ಆಗಿರೋದ್ರಿಂದ ಆದಷ್ಟು ನಾವು ಮನಿ ಪ್ಲ್ಯಾಂಟ್ನ ಬೆಳೆಸೋದು ತುಂಬಾ ಒಳ್ಳೆಯದು ಮನೆಯಲ್ಲಿ. ಬಟ್ ಅದು ಸರಿಯಾದ ವೇನಲ್ಲಿ ಬೆಳೆಸಿಲ್ಲ ಅಂತ ಹೇಳಿದ್ರೆ ಲಾಭಕ್ಕಿಂತ ಆಗೋದು ನಷ್ಟನೇ ಜಾಸ್ತಿ. ನೋಡೋಣ ಬನ್ನಿ, ಯಾವ ದಿಕ್ಕಲ್ಲಿಟ್ಟು ಯಾವ ಥರ ಬೆಳೆಸಬೇಕು ಅನ್ನೋದನ್ನು. ಮನೆಯಲ್ಲಿ ಮನಿ ಪ್ಲ್ಯಾಂಟ್ನ ಬೆಳೆಸೋದ್ರ ಉದ್ದೇಶ ಏನು ಅಂತ ಹೇಳಿದ್ರೆ ಮನಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಬೇಕು ಮತ್ತು ಫೈನಾನ್ಷಿಯಲಿ ನಾವು ಸ್ಟೆಬಲ್ ಆಗಬೇಕು ಅಂತ ಹೇಳಿದ್ರೆ ಮನಿ ಪ್ಲ್ಯಾಂಟ್ನ ಬೆಳೆಸಲೇಬೇಕಾಗತ್ತೆ. ಮನಿ ಪ್ಲ್ಯಾಂಟ್ ಬಂದು ಲಕ್ಷ್ಮೀ ಸ್ವರೂಪ ಆಗಿರೋದ್ರಿಂದ ಅದನ್ನು ಕರೆಕ್ಟ್ ಜಾಗದಲ್ಲಿ ಬೆಳೆಸಬೇಕಾಗತ್ತೆ. ಸಪೋಸ್ ನಾವು ಕರೆಕ್ಟಾಗಿರೋ ಜಾಗದಲ್ಲಿ ಇಟ್ಟು ಬೆಳೆಸಲಿಲ್ಲ ಅಂತ ಹೇಳಿದ್ರೆ ಮನೇಲಿ ಅಶಾಂತಿ ಮತ್ತು ಹಣದ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಕರೆಕ್ಟ್ ದಿಕ್ಕಲ್ಲಿ ಬೆಳೆಸೋದ್ರಿಂದ ಎಲ್ಲ ಒಳ್ಳೆಯದಾಗತ್ತೆ. ಮನಿ ಪ್ಲ್ಯಾಂಟ್ನ ಬೆಳೆಸಬೇಕಾದ್ರೆ ಕೆಲವೊಂದು ಟಿಪ್ನ ನಾವು ಫಾಲೋ ಮಾಡಬೇಕಾಗತ್ತೆ. ಅದೇನಂತ ಹೇಳಿದ್ರೆ ಗಿಡ ತುಂಬಾ ಹಚ್ಚ ಹಸಿರಾಗಿರಬೇಕು, ಯಾವುದೇ ಕಾರಣಕ್ಕೂ ಹಳದಿಯಾಗಿ ಇರಬಾರ್ದು. ಅದಾದಮೇಲೆ ಗಿಡ ಒಣಗಿರಬಾರ್ದು. ಹಚ್ಚ ಹಸಿರಾಗಿತ್ತು ಅಂದರೆ ತುಂಬಾ ಮನೆ ಗ್ರೋತ್ ಆಗುತ್ತೆ. ಈ ಹಳದಿ ಎಲೆ ಮತ್ತು ಒಣಗೋಗಿರೋ ಎಲೆನ ಆದಷ್ಟು ಗಿಡದಲ್ಲೇ ಅವಾಗಲೇ ತೆಗೆದುಬಿಟ್ರೆ ಒಳ್ಳೆಯದು. ಇಲ್ಲ ಅಂತ ಹೇಳಿದ್ರೆ ಅದು ಆರೋಗ್ಯ ಸಮಸ್ಯೆಗೆ ನಾವೇ ದಾರಿ ಮಾಡಿಕೊಟ್ಟಂಗಾಗತ್ತೆ. ಇನ್ನು ಮನಿ ಪ್ಲ್ಯಾಂಟ್ ತೊಗೊಂಡು ಬಂದಮೇಲೆ ಎಲ್ಲಿ ಬೆಳೆಸಬೇಕು ಅನ್ನೋದು ಮೇನ್ ನೋಡ್ಕೋಬೇಕು. ಏನಂತೇಳಿದ್ರೆ ಮನಿ ಪ್ಲ್ಯಾಂಟು ಗಿಡದಲ್ಲಿ ಅಂದರೆ ನೆಲದ ಮೇಲೂ ಕೂಡ ಬೆಳೆಸ್ಬೋದು, ಮಣ್ಣಲ್ಲಿ ಕೂಡ ಬೆಳೆಸ್ಬೋದು, ನೀರಲ್ಲಿ ಕೂಡ ಬೆಳೆಸ್ಬೋದು. ಆದಷ್ಟು ನೀರಲ್ಲಿಟ್ಟರೂ ಒಳ್ಳೆಯದೇ, ಆ ಮಣ್ಣಲ್ಲಿಟ್ಟು ಪಾಟಲ್ಲಿ ಬೆಳೆಸಿದ್ರೂ ಒಳ್ಳೆಯದೇ. ಆದರೆ ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಅದನ್ನು ಹರಡದೇ ಇರೋ ಥರ ನೋಡಿಕೊಂಡ್ರೇ ತುಂಬ ಒಳ್ಳೆಯದು. ಇನ್ನು ಮನಿ ಪ್ಲ್ಯಾಂಟ್ನ ನಾವು ಆದಷ್ಟು ಮನೆ ಹೊರಗಡೆ ಬೆಳೆಸೋದಕ್ಕಿಂತ ಮನೆ ಒಳಗಡೆ ಬೆಳೆಸೋದು ತುಂಬಾ ಒಳ್ಳೆಯದು. ಸಪೋಸ್ ಇವಾಗ ಗಿಡ ಏನಾದರೂ ತುಂಬ ಚೆನ್ನಾಗಿ ಬರ್ತಿದ್ರೆ ಹೊರಗಡೆ, ಈ ಗಿಡ ಎಲ್ಲಿ ಬೇಕಂದ್ರೂ ಬೆಳೆಯುತ್ತೆ, ಬಿಸಿಲಲ್ಲಿ ಇಟ್ಟರು ಬೆಳೆಯುತ್ತೆ, ಮನೆ ಒಳಗಡೆ ಇಟ್ಟರು ಬೆಳೆಯುತ್ತೆ. ಬಟ್ ಕೆಲವೊಬ್ಬರು ಮನೆಯಲ್ಲಿ ಹೊರಗಡೆ ತುಂಬಾ ಚೆನ್ನಾಗಿ ಬಂದಿರುತ್ತೆ, ಆದರೆ ಫೈನಾನ್ಷಿಯಲಿ ಅವ್ರು ಅಷ್ಟು ಸ್ಟೆಬಲ್ ಆಗಿರಲ್ಲ. ರೀಸನ್ ಬಂದು ಸರಿಯಾದ ದಿಕ್ಕಲ್ಲಿ ಇಟ್ಟಿರಲ್ಲ ಅಂತ. ಬಟ್ ಹೊರಗಡೆ ಬೆಳೆಸಿದಾಗ ಗಿಡ ಸಮೃದ್ಧಿಯಾಗಿ ಬಂದಿದ್ರೆ ಅದು ಯಾರ ಕಣ್ಣಾದರೂ ಬಿತ್ತು ಅಂತ ಹೇಳಿದ್ರೆ ಗಿಡದ ಮೇಲೆ ಗಿಡ ಒಣಗೋಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಬೆಟರ್ ಅಂತ ಹೇಳಿದ್ರೆ ಮನೆ ಒಳಗಡೆ ಬೆಳೆಸಿದ್ರೇ ತುಂಬ ಉತ್ತಮ. ಈಗ ನೋಡೋಣ ಮೇಯ್ನಾಗಿ ಮನಿ ಪ್ಲ್ಯಾಂಟ್ನ ಯಾವ ದಿಕ್ಕಲ್ಲಿ ಇಟ್ಟು ಬೆಳೆಸೋದ್ರಿಂದ ಅಭಿವೃದ್ಧಿ ಆಗತ್ತೆ ಅಂತ. ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಮಧ್ಯೆ ಆಗ್ನೇಯ ದಿಕ್ಕಲ್ಲಿ ಇಟ್ಟು ಬೆಳೆಸಿದ್ರೆ ಹಣದ ಕೊರತೆ ಕಡಿಮೆ ಆಗುತ್ತೆ. ಆದಷ್ಟು ಆಗ್ನೇಯ ದಿಕ್ಕಲ್ಲಿ ಇಟ್ಟು ಬೆಳೆಸಿದ್ರೆ ಗಣೇಶನ ಅನುಗ್ರಹ ಮತ್ತು ಲಕ್ಷ್ಮಿ ಅನುಗ್ರಹ ಜಾಸ್ತಿ ಇರುತ್ತೆ. ಆದಷ್ಟು ಮನಿ ಪ್ಲ್ಯಾಂಟ್ನ ಈ ದಿಕ್ಕಲ್ಲಿಟ್ಟು ಬೆಳೆಸಬೇಕಾಗತ್ತೆ. ಇನ್ನು ಮನಿ ಪ್ಲ್ಯಾಂಟ್ನ ಯಾವ ದಿಕ್ಕಲ್ಲಿ ಇಟ್ಟು ಬೆಳೆಸಬಾರ್ದು ಅಂತ ಹೇಳಿದ್ರೆ ಉತ್ತರ ಮತ್ತು ಪೂರ್ವ ದಿಕ್ಕಿನ ಮಧ್ಯೆ ಇರುವ ಈಶಾನ್ಯ ದಿಕ್ಕಲ್ಲಿ ಬೆಳೆಸಬಾರ್ದು ಅಂತ ಹೇಳ್ತಾರೆ. ಇನ್ನು ನೀವೇನಾದರೂ ಗಿಡನ ತೊಗೊಂಡು ಬರ್ತೀನಿ ನರ್ಸರಿಯಿಂದ ಅಂತ ಹೇಳಿದ್ರೆ ಯಾವ ದಿನ ತಂದರೆ ತುಂಬ ಒಳ್ಳೆಯದು ಅಂತ ಹೇಳಿದ್ರೆ ಬುಧವಾರ ತೊಗೊಂಡು ಬರಬೇಕು. ಬುಧವಾರ 12 ಗಂಟೆ ಮೇಲೆ, ಅಂದರೆ ಮಧ್ಯಾಹ್ನ 12 ಗಂಟೆ ಮೇಲೆ ನೀವು ಗಿಡನ ತೊಗೊಂಡು ಬರ್ತೀರಿ ಅಂತ ಹೇಳಿದ್ರೆ ಬುಧವಾರ ತೊಗೊಂಡು ಬಂದು ಬೆಳೆಸಿದ್ರೆ ತುಂಬಾ ಒಳ್ಳೆಯದು. ಇನ್ನು ಗಿಡನ ತೊಗೊಂಡು ಬಂದು ಬೆಳೆಸಬೇಕಾದ್ರೆ ನೀವು ಕೆಲವೊಂದು ವಸ್ತುಗಳನ್ನ ಆ ಗಿಡದ ಒಳಗಡೆ ಇಟ್ಬಿಡಿ. ಬಟ್ ಯಾರಿಗೂ ಯಾವ ವಸ್ತು ಇಟ್ಟಿದ್ದೀರಿ ಅಂತ ಹೇಳಬೇಡಿ. ಸಪೋಸ್ ಇವಾಗ ಲಕ್ಷ್ಮಿಗೆ ತುಂಬ ಇಷ್ಟವಾಗಿದ್ದಂಥದ್ದು ಏನು, ಕಾಯಿನ್ಸ್ ಅಂದರೆ ಲಕ್ಷ್ಮಿ ಕಾಯಿನ್ಗಳು ಇಷ್ಟ ಆಗುತ್ತೆ. ಗೋಮತಿ ಚಕ್ರ, ಕಮಲಘಟ್ಟ ಅಥವಾ
ಏನಂತ ಹೇಳ್ತಾರೆ, ಗುಲ್ಗಂಜಿ, ಇದೆಲ್ಲ ಲಕ್ಷ್ಮೀ ಸ್ವರೂಪ ಅಲ್ವಾ. ಆದಷ್ಟು ಈ ಮನಿ ಪ್ಲ್ಯಾಂಟ್ ಒಳಗಡೆ ಇದನ್ನೆಲ್ಲ ಹಾಕಿದ್ರೆ ತುಂಬ ಒಳ್ಳೆಯದು. ಅದಾದಮೇಲೆ ಶುಕ್ರವಾರ ಬಂದು ನೀವು ಸ್ವಲ್ಪ ಹಾಲು ಮತ್ತು ಸಕ್ಕರೆನ ಕಲಸಿ ಈ ಗಿಡಕ್ಕೆ ಹಾಕೋದ್ರಿಂದ ಲಕ್ಷ್ಮೀ ಕಟಾಕ್ಷ ತುಂಬಾ ಜಾಸ್ತಿ ಇರುತ್ತೆ. ಸೊ ಆದಷ್ಟು ಇವಾಗ ಏನೇನು ಹೇಳಿದೆ ಆ ವಸ್ತುಗಳನ್ನೆಲ್ಲ ಬುಧವಾರ ನೀವು ಗಿಡ ತೊಗೊಂಡು ಬಂದಮೇಲೆ ಅದರೊಳಗಡೆ ಇಟ್ಬಿಡಿ. ಆದರೆ ಯಾವ ವಸ್ತು ಇಟ್ಟಿದ್ದೀರಾ ಅಂತ ಯಾರ ಹತ್ರ ಕೂಡ ನೀವು ಡಿಸ್ಕಸ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಯಾವುದೇ ಕಾರಣಕ್ಕೂ ಅದರಲ್ಲಿ ಹಾಕಿರೋ ವಸ್ತುಗಳನ್ನ ಹೊರಗಡೆ ಅಂತೂ ತೆಗಿಯೋಕ್ಕೆ ಹೋಗಬೇಡಿ. ಈ ವಸ್ತುಗಳೆಲ್ಲ ನೀವೆಲ್ಲ ಹಾಕಿ ಒಂದು ಸಲ ಚೆಕ್ ಮಾಡಿ. ತುಂಬಾ ಮನೆಗೆ ಏಳಿಗೆ ಆಗಿ ಅಭಿವೃದ್ಧಿಯಾಗಿ ಹಣಕಾಸಿನ ಕೊರತೆ ಕಂಪ್ಲೀಟಾಗಿ ಸಾಲ್ವ್ ಆಗುತ್ತೆ. ಬಟ್ ಗಿಡನ ಯಾವುದೇ ಕಾರಣಕ್ಕೂ ಒಣಗೋದಕ್ಕೆ ಬಿಡಬಾರ್ದು. ಪ್ರತಿದಿನ ಅಟ್ಲೀಸ್ಟ್ ಒಂದು ಅರ್ಧ ಲೋಟ ನೀರಾದರೂ ಹಾಕಿದ್ರೆ ತುಂಬಾ ಒಳ್ಳೆಯದು. ಇನ್ನು ನೀವು ಮನಿ ಪ್ಲ್ಯಾಂಟ್ನ ತೊಗೊಂಬರೋದಾದರೆ ಎಷ್ಟು ಗಿಡ ತೊಗೊಂಡು ಬರಬೇಕು ಅಂತ ಹೇಳೋದಾದರೆ ಯಾವಾಗಲೂ ಸಮ ಸಂಖ್ಯೆನಲ್ಲೇ ತೊಗೊಂಡು ಬರಬೇಕಾಗತ್ತೆ. 2, 4, 6, 8, 10 ಆ ಥರ. ಬೆಸ ಸಂಖ್ಯೆಯಲ್ಲಿ 3, 5 ಆ ಥರ ತೊಗೊಂಡು ಬರಬೇಡಿ. ಸಮ ಸಂಖ್ಯೆಯಲ್ಲಿ ತೊಗೊಂಡು ಬಂದಿಟ್ಟು ಮನೆಯಲ್ಲಿ ಮನಿ ಪ್ಲ್ಯಾಂಟ್ ಬೆಳೆಸೋದ್ರಿಂದ ಅಭಿವೃದ್ಧಿ ತುಂಬಾ ಚೆನ್ನಾಗಾಗತ್ತೆ. ಇನ್ನು ಈ ಮನಿ ಪ್ಲ್ಯಾಂಟ್ನ ಎಲ್ಲೆಲ್ಲಿ ಬೆಳೆಸ್ಬೋದು ಅಂತ ಹೇಳಿದ್ರೆ ಲಿವಿಂಗ್ ರೂಮಲ್ಲಿ ಬೆಳೆಸ್ಬೋದು. ಬೆಡ್ರೂಮಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಬೆಳೆಸೋಕ್ಕೆ ಹೋಗಬಾರ್ದು. ಗಂಡ ಹೆಂಡ್ತಿಗೆ ವೈಮನಸ್ಸ ಜಾಸ್ತಿ ಇರುತ್ತೆ. ಮತ್ತು ಹಾಲಲ್ಲಿ, ಕಿಚನಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಆಗ್ನೇಯ ಮೂಲೆಯಲ್ಲಿ ಇಟ್ಟರೆ ಇನ್ನೂ ಗಿಡ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಈ ಗಿಡನ ನೀವು ಡೆಕೋರೇಟಿವ್ ಐಟಮ್ ಥರ ಕೂಡ ಬೆಳೆಸ್ಬೋದು. ಆದಷ್ಟು ಹಸಿರಾಗಿರೋಂಥ ಗಿಡನ ತುಂಬ ಬೆಳೆಸೋದ್ರಿಂದ ಹಣದ ಸಮಸ್ಯೆ ಖಂಡಿತ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಸೊ ಆದಷ್ಟು ಗಿಡನ ಜಾಸ್ತಿನೇ ಬೆಳೆಸಿ, ಹಸಿರಾಗಿ ಬೆಳೆಸಿ, ಹಣಕಾಸಿನ ಸಮಸ್ಯೆ ಖಂಡಿತ ಪರಿಹಾರ ಆಗುತ್ತೆ. ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಗಿಡನ ಕದ್ದು ತೊಗೊಂಡು ಬಂದು ಬೆಳೆಸಬೇಕು ಅಂತ ಅಂದ್ಕೊತಾರೆ. ಬಟ್ ಅದು ತಪ್ಪು ಕಲ್ಪನೆ. ಯಾವುದೇ ಕಾರಣಕ್ಕೂ ಗಿಡನ ಕದ್ದು ತೊಗೊಂಡು ಬಂದು ಬೆಳೆಸೋಕ್ಕೆ ಹೋಗಬೇಡಿ. ಖಂಡಿತ ಗಿಡ ಚೆನ್ನಾಗಿ ಬರೋದಿಲ್ಲ. ಇನ್ನು ನೀವು ಏನಾದರೂ ಗಿಡ ತೊಗೊಂಡು ಬರ್ತೀರಿ ಅಂದರೆ ನರ್ಸರಿನಲ್ಲಿ ಕೂಡ ತೊಗೊಂಡು ಬರ್ಬೋದು. ಇಲ್ಲ ಅಂತ ಹೇಳಿದ್ರೆ ಗಿಡ ಸಮೃದ್ಧಿಯಾಗಿ ಯಾರ ಮನೇಲಿ ಬಂದಿರುತ್ತೆ ಅವ್ರ ಹತ್ರ ಕೇಳಿ ಒಂದು ಕಡ್ಡಿ ತೊಗೊಂಡು ಬಂದು ನೆಟ್ಟರು ಸಾಕು, ಮನೆ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಬಟ್ ಅವ್ರು ಯಾವ ಥರ ಸಮೃದ್ಧಿಯಾಗಿರ್ತಾರೆ, ಏಳಿಗೆ ಆಗಿರುತ್ತೆ ಅವ್ರಿಗೆ, ಅವ್ರೇನಾದ್ರು ನಿಮಗೆ ಈ ಗಿಡನ ಗಿಫ್ಟಾಗಿ ಇಲ್ಲ ಕೊಟ್ಟರೆ ಅವ್ರ ಕೈಯಿಂದ ತೊಗೊಂಡು ಬಂದು ಬೆಳೆಸಿ. ಬಟ್ ತುಂಬಾ ಚೆನ್ನಾಗಿ ಬರುತ್ತೆ, ಅಭಿವೃದ್ಧಿನೂ ತುಂಬ ಚೆನ್ನಾಗಿರುತ್ತೆ. ಬಟ್ ತೊಗೊಂಡು ಬರಬೇಕಾದ್ರೆ ಯಾವುದೇ ಕಾರಣಕ್ಕೂ ಬರೀ ಕೈಲಂತೂ ಈಸ್ಕೊಂಡು ಬರಬೇಡಿ. ಎಷ್ಟು ಆಗುತ್ತೆ ಅಷ್ಟು ದುಡ್ಡನ್ನು ಕೊಟ್ಬಿಟ್ಟು ಗಿಡನ ತೊಗೊಂಡು ಬನ್ನಿ. ಬಟ್ ಆದಷ್ಟು ಸಮೃದ್ಧಿ ಹೇರಳವಾಗಿ ಯಾರ ಮನೇಲಿ ಬೆಳೆದಿರುತ್ತೆ ಅವರು ಫೈನಾನ್ಷಿಯಲಿ ತುಂಬ ಚೆನ್ನಾಗಿರ್ತಾರೆ. ಅಂಥವ್ರ ಮನೆಯಿಂದ ತೊಗೊಂಡು ಬಂದು ಈ ಗಿಡ ಬೆಳೆಸೋದ್ರಿಂದ ನಿಮ್ಮನೆಗೂ ಕೂಡ ಅಭಿವೃದ್ಧಿ ಆಗುತ್ತೆ. ಬಟ್ ಕೆಲವ್ರು ಯಾರೂ ಕೊಡೋದಿಲ್ಲ, ಅವ್ರ ಮನೆ ಲಕ್ಷ್ಮಿ ನಿಮ್ಮ ಮನೆಗೆ ಬಂದುಬಿಡ್ತಾರೆ ಅಂತ. ಕೊಟ್ಟರೆ ಅವರೇ ತುಂಬ ಒಳ್ಳೆಯವರು ಅಂತ ನಾನು ಭಾವಿಸ್ತೀನಿ. ಖಂಡಿತ ಕೊಟ್ಟರೆ ಮಾತ್ರ ಬಿಡೋಕ್ಕೆ ಹೋಗಬೇಡಿ, ಈಸ್ಕೊಂಡು ಬಂದು ಮನೇಲಿ ಬೆಳೆಸಿ. ಬಟ್ ಯಾವುದೇ ಕಾರಣಕ್ಕೂ ಕದ್ದು ತೊಗೊಂಡು ಬಂದು ಗಿಡ ಬೆಳೆಸಿದ್ರೆ ನಿಮಗೆ ಲಕ್ ಇರುತ್ತೆ ಅಂತ ಯಾವುದೇ ಕಾರಣಕ್ಕೂ ಅಂದ್ಕೋಬೇಡಿ. ಅದು ತಪ್ಪು ಮಾಡಬಾರ್ದು. ಲಕ್ಷ್ಮಿ ಅನುಗ್ರಹ ಖಂಡಿತ ಆ ಮನೆಯಲ್ಲಿರೋದಿಲ್ಲ. ಇನ್ನು ಲಾಸ್ಟ್ ಆ್ಯಂಡ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಗಿಡನ ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಹರಡೋದಕ್ಕೆ ಬಿಡಬೇಡಿ. ಏನಂತ ಹೇಳಿದ್ರೆ ಹಣಕಾಸಿಂದು ಸಮಸ್ಯೆ ಆವಾಗ ಜಾಸ್ತಿ ಆಗುತ್ತೆ, ಆರೋಗ್ಯ ಸಮಸ್ಯೆ ಜಾಸ್ತಿ ಆಗುತ್ತೆ. ಬಟ್ ನೀವು ಗಿಡ ಜಾಸ್ತಿ ಚೆನ್ನಾಗಿ ಬೆಳೀತಿದೆ ಅಂತ ಹೇಳಿದ್ರೆ ಆದಷ್ಟು ಅದು ಎತ್ತರಕ್ಕೆ ಹೋಗಬೇಕು, ನೇರವಾಗಿ ಮೇಲೆ ಹೋಗೋ ಥರ ಅದಕ್ಕೆ ಸಪೋರ್ಟ್ ಕೊಟ್ಬಿಟ್ಟು ಮೇಲೆ ಹಬ್ಬೋ ಥರ ಮಾಡಿ. ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಹಾರಿಬಾರ್ದು ಗಿಡ. ಸೊ ಆದಷ್ಟು ಇದಕ್ಕೆ ಸಪೋರ್ಟ್ ಕೊಟ್ಬಿಟ್ಟು ಮೇಲೆ ಅದು ಎಷ್ಟು ಎತ್ತರಕ್ಕೆ ಬೆಳೀತಾ ಇರುತ್ತೆ ಅಂತ ಹೇಳಿದ್ರೆ ಅಷ್ಟು ಎತ್ತರಕ್ಕೆ ನಿಮ್ಮ ಲೈಫ್ ಕೂಡ ಹೋಗುತ್ತೆ, ಮನಿ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಇದನ್ನು ನೆಲದ ಮೇಲೆ ಮಾತ್ರ ಗಿಡ ಹೋಗೋದಕ್ಕೆ ಬಿಡಬೇಡಿ. ತುಂಬ ಎತ್ತರಕ್ಕೆ ಬೆಳೀತಾ ಇದ್ದರೆ ನಿಮಗೂ ಕೂಡ ಫೈನಾನ್ಷಿಯಲಿ ತುಂಬ ಸ್ಟೆಬಲ್ ಆಗಿರ್ತೀರ. ಅದು ಎಷ್ಟು ಎತ್ತರಕ್ಕೆ ಹೋಗುತ್ತೆ ನಿಮ್ಮ ಲೈಫು ಕೂಡ ಅಷ್ಟೇ ಎತ್ತರಕ್ಕೆ ಹೋಗಿ ಲೈಫ್ ತುಂಬಾ ಬ್ರೈಟಾಗಿರುತ್ತೆ. ಸೊ ನೋಡಿದ್ರಲ್ಲ, ಮನಿ ಪ್ಲ್ಯಾಂಟ್ನ ಯಾವ ರೀತಿ ಬೆಳೆಸಬೇಕು, ಎಲ್ಲಿ ಬೆಳೆಸಬೇಕು, ಯಾವಾಗ ಬೆಳೆಸಬೇಕು, ಎಷ್ಟು ಪ್ರಮಾಣದಲ್ಲಿ ಬೆಳೆಸಬೇಕು, ಇದರಿಂದ ಆಗೋ ಉಪಯೋಗಗಳು ಏನು ಅಂತ. ಸೊ ಈ ವಿಡಿಯೋ ಏನಾದರೂ ಯೂಸ್ಫುಲ್ ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಸೊ ಇನ್ನೂ ಮತ್ತಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.